ಇವತ್ ನನ್ನ ಫ್ರೆಂಡ್ ಐಸ್ ಕ್ರೀಮ್ ಮೇಲೆ ಪ್ರಯೋಗ ಮಾಡ್ತಿದ್ಲು. My life, my rules. ಕಾಲೇಜ್ಗೆ ಹೋಗೋಣ ಅಂತ ಹೊರಟೆ. ಆಗ ಗೊತ್ತಾಗಿದ್ದು ಕಣ್ಣು ಮುಷ್ಟು. ಅದಕ್ಕೆ ನೈಟ್ ಹೊತ್ತು ಗೋಡೆ ಹತ್ತ ಜಾಸ್ತಿ ಮಲ್ಕೋ ಬರ್ತು. ಅದೆಲ್ಲ ಯಾವಾಗ್ಲೂ ಇದ್ದಿದೆ ಅಂತ ಕಾಫಿ ಕುಡ್ಕೊಂಡು ಕಾಲೇಜ್ ಹೊರಟೆ. ನಾನು ಯಾರು ಈ ಟ್ರಾಫಿಕ್ ಅಲ್ಲಿ ಗಾಡಿ ತಗೊಂಡೋಯ್ತಾರೆ ಅಂತ ಬಸ್ಸಲ್ಲೇ ಹೋದೆ. ಯಾವತ್ತಿನ ತರ ಇವತ್ತು ಕಾಲೇಜ್ ಲೇಟ್. ಅದಕ್ಕೆ ನಿನ್ನೆ ಬಿಟ್ಟಂಗೆ ಇವತ್ತು ಒಳಗಡೆ ಬಿಡಲ್ಲ ಅಂತ ಸ್ಟ್ರಿಕ್ಟ್ ಆಗಿ 1 hour ಕ್ಯಾಂಪಸ್ ಅಲ್ಲೇ ಕುಣಿಸಿದ್ರು. ಇದೆಲ್ಲ ಯಾವಾಗ್ಲೂ ಇದ್ದಿದೆ ಅಂತ ಒಳಗಡೆ ಹೋದೆ. ಕಾಲೇಜ್ ಓದಕ್ ಹೋಗಿಲ್ಲ ಅಂದ್ರೆ ಅಟೆಂಡೆನ್ಸ್ ಗೆ ಅಂತ ಹೋಗ್ತೀವಿ. ಅದೇ ಕ್ಯಾಂಪಸ್ ಅಲ್ಲಿ ಕೂತಿದ್ರಿಂದ ಅಟೆಂಡೆನ್ಸ್ ಸಿಗ್ಲಿಲ್ಲ. ಎಲ್ಲ ಗುರು ಕ್ಲಾಸ್ಗೆ ಹೋಗಿಲ್ಲ ಅಂದ್ರೂ ಕಾಲೇಜ್ ಒಳಗಡೆ ತಾನೇ ಇರ್ತೀವಿ. ಆದ್ರೆ ಇವ್ರು ಅಟೆಂಡೆನ್ಸ್ ಕೊಡಲ್ಲ ನೋಡಿ. ಸರಿ ಅಂತ ಕ್ಲಾಸಿಗೆ ಬಂದಿದ ತಕ್ಷಣ ಲೆಸನ್ ಬೇಡ ಅಂತ ಹೇಳಿ ಸರಿ ಅಂತ ಒಂದ್ ಗೇಮ್ ಆಡ್ಸಿದ್ರು. ಆ ಗೇಮ್ ಅಲ್ಲಿ ನನ್ನನ್ನೇ ಫಸ್ಟ್ ಕದ್ಬಿಟ್ರು. ನನಗ್ ಪ್ಯಾನಿಕ್ ಅಟ್ಯಾಕ್ ಆಗ್ಬಿಡ್ತು. ಆಗ ನನ್ನ ಇನ್ನರ್ ವಾಯ್ಸ್ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗು. ಸರಿ ಅದಾದ್ಮೇಲೆ ಲಂಚ್ ಪೀರಿಯಡ್. ನಮ್ ಫ್ರೆಂಡ್ ಯೂನಿವರ್ಸಿಟಿಯಲ್ಲಿ ಬೇರೆ ಬೇರೆ ಕಾಲೇಜ್ ಅವ್ರ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ವಿನ್ ಮಾಡಿದ್ರು. ಹಂಗೆ ಅವ್ರಿಗೊಂದು ಶೇಕ್ ಹ್ಯಾಂಡ್ ಕೊಟ್ಟು ಮನೆ ಕಳ್ಸಿದ್ವಿ. ನೆಕ್ಸ್ಟ್ ಇವರೇ ನಮ್ ಕ್ಲಾಸ್ ಫೇವರೇಟ್ ಸರ್. ಇವ್ರು ನಮ್ ಕ್ಲಾಸ್ ಟೀಚರ್ ಇಲ್ಲ ಅಂದ್ರು. ಇವ್ರಂದ್ರೆ ಎಲ್ರಿಗೂ ಇಷ್ಟ ಆಗಿತ್ತು. ನಮ್ ಕ್ಲಾಸ್ ಮೇಟ್ಸ್ ಯಾವ ಪ್ರೋಗ್ರಾಮ್ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಆ ಟೈಮ್ ಅಲ್ಲಿ ಈ ಸರಿ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತೆ ಎಲ್ಲಾ ತರ ಬುದ್ಧಿ ಮಾತು ಹೇಳ್ಕೊಡ್ತೀವಿ. ಹಂಗಾಗಿ ಇವ್ರು ನಮ್ ಕ್ಲಾಸ್ ಫೇವರೇಟ್ ಸರ್ ಆಗಿದ್ರು. ಮತ್ತೆ ನಾನು ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ನನ್ನನ್ನು ಪಿಕಪ್ ಮಾಡೋದಕ್ಕೆ ನಮ್ ಫ್ರೆಂಡ್ ಬಂದ. ಅವಳ ಜೊತೆ ಕ್ಯಾಂಟೀನ್ ಹೋಗ್ಬೇಕಾದ್ರೆ ಪಾರಿವಾಳ ಹಾರಾಡ್ದೆ ರೋಡಲ್ಲಿ. ಅದಕ್ಕೆ ಏನಾಯ್ತು ಅಂತ ತೆಗೆದು ನೋಡಿದಾಗ ಏನು ಆಗೇ ಇರ್ಲಿಲ್ಲ. ಅವಾಗ ಹಾರೋಯ್ತು ಅದು. ಮೋಸ್ಟ್ ಆಫ್ ಆ ಪಿಜನ್ಗೂ ನಮ್ ನೋಡಿದ್ರೆ ಭಯ ಇಲ್ಲ ಅನ್ಸುತ್ತೆ. ಮತ್ ಕ್ಯಾಂಟೀನ್ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ನಮ್ ಫ್ರೆಂಡ್ ಐಸ್ ಕ್ರೀಮ್ ಅಲ್ಲಿ ರಿಸರ್ಚ್ ಮಾಡ್ತಿದ್ಲು. ಐಸ್ ಕ್ರೀಮ್ ಅಲ್ಲಿ ಹುಳ ಹೋಗಿರುತ್ತೆ ಅಂತ ಅವಳು ಎದುರ್ತಿದ್ಲು. ಯಾರಾದ್ರೂ ಕೇಳಿದಿರಾ ಗೈಸ್ ಐಸ್ ಕ್ರೀಮ್ ಒಳಗಡೆ ಹುಳ ಹೋಗೋದು? ನಮ್ ಫ್ರೆಂಡ್ ಅಷ್ಟೊಂದ್ ತಲೆ ಇದ್ದಿದ್ರೆ ನನ್ ಜೊತೆ ಯಾಕಿರ್ತಿದ್ಲು. ನೆಕ್ಸ್ಟ್ ನನ್ ಫ್ರೆಂಡ್ ರೀಲ್ಸ್ ಮಾಡ್ಬೇಕು ಅಂತ ಹೇಳಿದ್ರು. ಸರಿ ಅಂತ ಅವಳು ವಿಡಿಯೋ ಮಾಡ್ಕೊಟ್ಟೆ. ಅಷ್ಟೊಂದು ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ನಾನು ಆಗಿದ್ರು ಒಂದೇ ಒಂದು ಥ್ಯಾಂಕ್ಸ್ ಹೇಳಿಲ್ಲ ಗೈಸ್. ಆಮೇಲೆ ನಾನು ಕೇಳಿದ್ಮೇಲೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ. ಯಾರಿಗ್ ಬೇಕು ನೀನ್ ಥ್ಯಾಂಕ್ಸ್ ಅಂತ ಹೇಳಿ. ಹೋಗಲ್ಲ ನೀನ್ ಕರ್ಕೊಂಡ್ ಹೋಗಲ್ಲ ಅಂತ ಅಲ್ಲೇ ಬಿಟ್ಟು ಹೋಯ್ತಿದ್ಲು. ಇರು ಬಂದೆ ಅಂತ ಗಾಡಿ ಹತ್ತ. ಆಮೇಲೆ ಪಾಪ ಅಂತ ಕರ್ಕೊಂಡ್ ಹೋಗ್ತಿದೀನಿ ಅಂತ ಹೇಳಿ ಕರ್ಕೊಂಡ್ ಹೋದ್ಲು. ನನಗ್ ರಪ್ಪ ಅಂತ ಹೊಡೆದಂಗೆ ಆಯ್ತು. ಸರಿ ಅಂತ ಮೇನ್ ರೋಡ್ ಹತ್ರನೇ ಮಿಡಿಸ್ಕೊಳ್ಳೆ ಟಾಟಾ ಬಾಯ್ ಬಾಯ್ ಮಾಡಿ ನಾನು ಮನೆಗೆ ಬಂದೆ. ಮತ್ತೆ ಇದು ನಾನು 2ನೇ ದಿನ 100 days ಚಾಲೆಂಜ್ ಕಂಪ್ಲೀಟ್ ಮಾಡಿ 100 days ಅಲ್ಲಿ 2K ಕಂಪ್ಲೀಟ್ ಮಾಡ್ತೀನಿ ನಾನು. ನಮ್ಗೆ ಸೊ ಗೈಸ್ ಕೀಪ್ ಆಲ್ ಸಪೋರ್ಟಿಂಗ್. ಥ್ಯಾಂಕ್ ಯು ಆಲ್. ಮತ್ತೆ ಸಿಗುವ. ಬಾಯ್ ಬಾಯ್. ಲವ್ ಯು.